ರಾಜ್ಯದಾದ್ಯಂತ ಪೂರ್ವ ಮುಂಗಾರು ಉತ್ತಮವಾದಂಥ ಮಳೆಯಾಗಿದೆ. ಇನ್ನು ಮುಂಗಾರು ಸರತಿ. ಹಾಗಾದರೆ ನಮ್ಮ ರಾಜ್ಯದಲ್ಲಿ ಮುಂಗಾರು ಮಳೆ ಹೇಗಿರುತ್ತೆ? ಈ ವಾರ ಯಾವ್ಯಾವ ಜಿಲ್ಲೆಗಳಿಗೆ ಅಲರ್ಟ್ ಅನ್ನು ಕೊಟ್ಟಿದ್ದಾರೆ? ಬೆಂಗಳೂರಲ್ಲಿ ಈ ತಿಂಗಳು ದಾಖಲೆ ಪ್ರಮಾಣದ ಮಳೆ ಆಗಿದೆ. ಬನ್ನಿ ಈ ಬಗ್ಗೆ ಮಾತಾಡಲಿಕ್ಕೆ ಹವಾಮಾನ ಇಲಾಖೆಯ ತಜ್ಞರ ವಿಜ್ಞಾನ ಅಂತ ಡಾಕ್ಟರ್ CS ಪಾಟೀಲ್ ಇರೋದೆ, ಅವ್ರನ್ನೇ ಮಾತಾಡ್ಸೋಣ. ಸರ್, ಈ ತಿಂಗಳು ಮೇ ತಿಂಗಳಲ್ಲಿ ಅತಿ ಹೆಚ್ಚು ಮಳೆ ಆಗಿದೆ ದಾಖಲಾಗಿರೋದು ಬೆಂಗಳೂರಲ್ಲಿ. ಎಷ್ಟು ಸರ್? ಈ ಹಿಂದೆ ಎಷ್ಟು ಪ್ರಮಾಣದಲ್ಲಿ ದಾಖಲಾಗಿತ್ತು? ಬೆಂಗಳೂರಿನಲ್ಲಿ ಸುಮಾರು 30 ಸೆಂಟಿಮೀಟರ್ಗಿಂತ ಹೆಚ್ಚಿನ ಮಳೆ ದಾಖಲಾಗಿದೆ ಮೇ ತಿಂಗಳಲ್ಲಿ. ಕಳೆದ 75 ವರ್ಷಗಳಿಗೆ ಹೋಲಿಸಿದರೆ ನಾವು ಇಷ್ಟೊಂದು ಮಳೆ ಆದ ಎಲ್ಲಿ ದಾಖಲೆಗಳಿಲ್ಲ. ಈ ವರ್ಷ ಬೆಂಗಳೂರಿನಲ್ಲಿ ಅತಿ ಹೆಚ್ಚು ಮಳೆಯಾಗಿದೆ. ಈ ವರ್ಷ ಮುಂಗಾರು ದಕ್ಷಿಣ ಒಳನಾಡಿನಲ್ಲಿ ವಾಡಿಕೆಯಂತೆ ಮಳೆಯಾಗುವ ನಿರೀಕ್ಷಣೆ ಇದೆ. ಉತ್ತರ ಒಳನಾಡು ಹಾಗೂ ಕರಾವಳಿ ಜಿಲ್ಲೆಗಳಲ್ಲಿ ಮುಂಗಾರು ವಾಡಿಕೆಗಿಂತ ಅಧಿಕವಾಗಿ ಮಳೆಯಾಗುವ ಸಾಧ್ಯತೆ ಐತಿ. ಕಳೆದ ಒಂದು ವಾರದಿಂದ ಸತತವಾಗಿ ಕರ್ನಾಟಕ ರಾಜ್ಯಾದ್ಯಂತ ಮಳೆ ಉತ್ತಮವಾಗಿ ಆಗಿದೆ. ಇದಕ್ಕೆ ಮುಖ್ಯ ಕಾರಣವೇನೆಂದರೆ ಅರಬ್ಬಿ ಸಮುದ್ರದಲ್ಲಿ ಕರ್ನಾಟಕ ಮತ್ತು ಗೋವಾ ಕರಾವಳಿ ಹತ್ರ ವಾಯುಭಾರ ಕುಸಿತವಾಗಿತ್ತು. ಅದರ ಜೊತೆಗೆ ಸರ್ಕ್ಯುಲೇಷನ್ ಕೂಡ ಇತ್ತು. ಈ ಒಂದು ಲೋ ಪ್ರೆಷರ್ ಸಿಸ್ಟಮ್ ಇವತ್ತು ಭೂಭಾಗದಲ್ಲಿ ಸ್ಥಳಾಂತರಗೊಂಡು ಅದು ಮರಾಠವಾಡ ಪ್ರದೇಶದಲ್ಲಿ ಇವತ್ತಿದೆ ಮತ್ತು ಅದರ ಜೊತೆಗೆ ಸರ್ಕ್ಯುಲೇಷನ್ ಕೂಡ 5.8 ಕಿಲೋಮೀಟರ್ ಎತ್ತರದಲ್ಲಿ ಇದ್ದು ಅದು ದಕ್ಷಿಣಕ್ಕೆ ವಾಲಿದೆ, ಎತ್ತರಕ್ಕೆ ಹೋದಂತೆಲ್ಲ. ಇದರ ಪ್ರಭಾವದಿಂದ ಕರ್ನಾಟಕ ರಾಜ್ಯಾದ್ಯಂತ ಮುಂದಿನ 5 ದಿನಗಳಲ್ಲಿ ವ್ಯಾಪಕವಾಗಿ ಮಳೆಯಾಗುವ ಸಾಧ್ಯತೆ ಐತಿ. ಈ ವಾರ ಯಾವ್ಯಾವ ಜಿಲ್ಲೆಗಳಿಗೆ ಅಲರ್ಟ್ ಅನ್ನು ಕೊಟ್ಟಿದ್ದೀರಿ ಸರ್? ಈ ವಾರ ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಉಡುಪಿ, ಶಿವಮೊಗ್ಗ, ಚಿಕ್ಕಮಗಳೂರು ಹಾಗೂ ಕೊಡಗು ಜಿಲ್ಲೆಗಳಿಗೆ ನಾವು ರೆಡ್ ಅಲರ್ಟನ್ನು ಕೊಟ್ಟಿದ್ದೀವಿ. ಬೆಳಗಾವಿ, ಧಾರವಾಡ, ವಿಜಯಪುರ, ಬೀದರ್, ಕಲಬುರಗಿ ಜಿಲ್ಲೆಗಳಿಗೆ ಆರೆಂಜ್ ಅಲರ್ಟನ್ನು ಕೊಟ್ಟಿದ್ದೀವಿ. ಮುಂದೆ ಬಾಗಲಕೋಟೆ, ಗದಗು, ಹಾವೇರಿ ಹಾಗೂ ಹಾಸನ ಜಿಲ್ಲೆಗಳಿಗೆ ನಾವು ಯೆಲ್ಲೋ ಅಲರ್ಟನ್ನು ಕೊಟ್ಟಿದ್ದೀವಿ. ಬೆಂಗಳೂರಲ್ಲಿ ಯಾವುದೇ ರೀತಿ ಅಲರ್ಟ್ ಏನಿದೆಯಾ ಸರ್ ಈ ವಾರದಲ್ಲಿ? ಬೆಂಗಳೂರಿನಲ್ಲಿ ಮುಂದಿನ 5 ದಿನಗಳವರೆಗೆ ಹಗುರದಿಂದ ಸಾಧಾರಣವಾಗಿ ಮಳೆಯಾಗುವ ಸಾಧ್ಯತೆ ಇದೆ. ಬೆಂಗಳೂರಿನಲ್ಲಿ ಯಾವುದೇ ಅಲರ್ಟ್ ಇಲ್ಲ. ಸರ್, ಈ ವರ್ಷ ಮುಂಗಾರು ಮಳೆ ಹೇಗಿರುತ್ತೆ? ವಾಡಿಕೆಗಿಂತ ಹೆಚ್ಚಂತ ಹೇಳಿದ್ರಿ. ಸೊ ಬಹುತೇಕ ಎಲ್ಲ ಜಿಲ್ಲೆಗಳಲ್ಲೂ ಮಳೆ ಆಗುತ್ತಾ ಅಥವಾ ಕೆಲವು ಜಿಲ್ಲೆಗಳಲ್ಲಿ ಮಳೆ ಪ್ರಮಾಣ ಕೊರತೆ ಆಗಬಹುದಾ? ಈ ವರ್ಷ ಬಹುತೇಕ ಎಲ್ಲ ಜಿಲ್ಲೆಗಳಲ್ಲಿ ಉತ್ತಮವಾಗಿ ಮಳೆಯಾಗುವ ನಿರೀಕ್ಷಣೆ ಇದೆ. ಸರ್, ಏಪ್ರಿಲ್ ತಿಂಗಳಲ್ಲೂ ಕೂಡ ಒಂದಷ್ಟು ಶುರುವಾಯಿತು ಮಳೆ. ಸೊ ಮೇ ತಿಂಗಳಲ್ಲಿ ಅತಿ ಹೆಚ್ಚಿನ ಮಳೆ ಆಗಿದೆ. ಜೂನ್ ತಿಂಗಳಲ್ಲಿ ಹೇಗಿರುತ್ತೆ ಸರ್ ಮಳೆ? ಬಹುತೇಕ ಪ್ರಮಾಣ ಒಂದಷ್ಟು ಕಡಿಮೆ ಆಗುತ್ತಾ ಅಥವಾ ಮತ್ತೇನಾದರೂ ಸೈಕ್ಲೋನ್ ಎಫೆಕ್ಟ್ ಆಗಿ ಜಾಸ್ತಿ ಆಗುವಂಥ ಸಾಧ್ಯತೆ ಇದೆಯಾ? ಜೂನ್ ತಿಂಗಳಲ್ಲಿ ನಾರ್ಮಲ್ ಆಗಿ ಮಳೆ ಆಗುತ್ತೆ ಸಾಮಾನ್ಯವಾಗಿ. ಹೆಚ್ಚಿನ ಪ್ರಮಾಣದ ಮಳೆ ಏನಿಲ್ಲ ಅಂತ ನಾರ್ಮಲ್ ರೈನ್ಫಾಲ್ ಆಗುತ್ತೆ. ಇದು ಹವಾಮಾನ ಇಲಾಖೆಯ ವಿಜ್ಞಾನಿ ಡಾಕ್ಟರ್ CS ಪಾಟೀಲ್ ಅವರು ಮಾತು. ಬೆಂಗಳೂರಿಂದ ಕ್ಯಾಮರಾ ಪರ್ಸನ್ ಎಡ್ವಿನ್ ಜೊತೆ ಶರಣು ಹಂಪಿ, ನ್ಯೂಸ್ 18.